ಶೀಘ್ರವಾಗಿ ಹೊಟ್ಟೆಬೊಜ್ಜು ಕರಗಿಸಲು ಈ ಪಾನೀಯಗಳನ್ನು ಕುಡಿಯಿರಿ. ಹೊಟ್ಟೆಬೊಜ್ಜು ಕೆಲವು ನೈಸರ್ಗಿಕ ಪಾನೀಯಗಳ ಸಹಾಯದಿಂದ ನೀವು ಸುಲಭವಾಗಿ ತೂಕವನ್ನು ಮತ್ತು ಹೊಟ್ಟೆಬೊಜ್ಜನ್ನು ಕರಗಿಸಬಹುದು. ರಾಸಾಯನಿಕ ಪಾನೀಯಗಳನ್ನು ಕುಡಿಯುವುದಕ್ಕಿಂತ ಈ ನೈಸರ್ಗಿಕ ಪಾನೀಯಗಳನ್ನು ಪ್ರತಿದಿನವೂ ನಿಯಮಿತವಾಗಿ ಕುಡಿದರೆ ತೂಕ ನಷ್ಟ ಸುಲಭವಾಗುತ್ತದೆ. ವಿಟಮಿನ್ ಸಿ ಕೊಬ್ಬಿನಾಂಶವನ್ನು ಕಡಿಮೆ ಮಾಡಲು ವಿಟಮಿನ್ ಸಿ ಇರುವ ಹಣ್ಣು, ತರಕಾರಿಗಳು ಬಹಳ ಸಹಕಾರಿ. ವಿಟಮಿನ್ ಸಿ ಇರುವ ಹಣ್ಣುಗಳ ಜ್ಯೂಸ್ ಚಯಾಪಚಯವನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ಹೆಚ್ಚುವರಿ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ. ನೆಲ್ಲಿಕಾಯಿ ಜ್ಯೂಸ್ 2 ರಿಂದ 3 ಚಮಚ ಆಮ್ಲ ರಸವನ್ನು 1 ಲೋಟ ನೀರಿಗೆ ಬೆರೆಸಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಕೊಬ್ಬು ಕಡಿಮೆಯಾಗುವುದಲ್ಲದೆ ತ್ವಚೆಯ ಕಾಂತಿಯನ್ನು ಮರುಸ್ಥಾಪಿಸುತ್ತದೆ. ಕೂದಲಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ನಿಂಬೆ ನೀರು ನಿಂಬೆಹಣ್ಣು ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ದೇಹದಲ್ಲಿ ಚಯಾಪಚಯವನ್ನು ಸುಧಾರಿಸುತ್ತದೆ. 1 ಲೋಟ ಬೆಚ್ಚಗಿನ ನೀರಿನಲ್ಲಿ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡಿ. ನಿತ್ಯವೂ ಈ ನೀರನ್ನು ಕುಡಿದರೆ 7 ದಿನಗಳಲ್ಲಿ ಫಲಿತಾಂಶ ಪಡೆಯಬಹುದು. ಎಳನೀರಿನಲ್ಲಿ ಹೆಚ್ಚಿನ ಪೋಷಕಾಂಶಗಳು ಮತ್ತು ಕಡಿಮೆ ಕ್ಯಾಲೋರಿಗಳಿವೆ. ತೂಕ ನಷ್ಟಕ್ಕೆ ಇವು ತುಂಬಾ ಉಪಯುಕ್ತವಾಗಿವೆ. ಇದು ಚಯಾಪಚಯವನ್ನು ಹೆಚ್ಚಿಸುವ ಮೂಲಕ ದೇಹವು ತೇವಾಂಶವನ್ನು ಉಳಿಸಿಕೊಳ್ಳಲು ಮತ್ತು ಹೆಚ್ಚುವರಿ ಬೊಜ್ಜನ್ನು ಕರಗಿಸಲು ಸಹಾಯ ಮಾಡುತ್ತದೆ. ಶುಂಠಿ ಚಹಾವು ದೇಹದ ಉಷ್ಣತೆ ಮತ್ತು ಚಯಾಪಚಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಿಮಗೆ ಶುಂಠಿ ಟೀ ಕುಡಿಯಲು ಆಗದಿದ್ದರೆ, ಬಿಸಿ ನೀರಿಗೆ ಕೆಲವು ಶುಂಠಿ ತುಂಡುಗಳನ್ನು ಹಾಕಿ 10 ನಿಮಿಷ ಕುದಿಸಿ ಆ ನೀರನ್ನು ಕುಡಿಯಿರಿ. ಆಪಲ್ ಸೈಡರ್ ವಿನೆಗರ್ ಅಸಿಟಿಕ್ ಆಮ್ಲದಲ್ಲಿ ಸಮೃದ್ಧವಾಗಿದೆ. ಈ ಪಾನೀಯವು ಹೊಟ್ಟೆ ಮತ್ತು ಸೊಂಟದ ಕೊಬ್ಬನ್ನು ಕಳೆದುಕೊಳ್ಳಲು ಅತ್ಯುತ್ತಮ ಔಷಧವಾಗಿದೆ. ಜೇನುತುಪ್ಪ ಮತ್ತು ವಿನೆಗರ್ 1 ಲೋಟ ಬೆಚ್ಚಗಿನ ನೀರಿನಲ್ಲಿ 1 ಚಮಚ ಆಪಲ್ ಸೈಡರ್ ವಿನೆಗರ್ ಮತ್ತು 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಮತ್ತು ಊಟಕ್ಕೆ ಮೊದಲು ಕುಡಿಯಿರಿ. ಇದು ದೇಹದಲ್ಲಿರುವ ಕೊಬ್ಬನ್ನು ಕರಗಿಸುತ್ತದೆ. ಬ್ಲ್ಯಾಕ್ ಕಾಫಿಯಲ್ಲಿ ಬಹಳಷ್ಟು ಕೆಫೀನ್ ಇರುತ್ತದೆ. ಇದು ದೇಹದ ಚಯಾಪಚಯ ದರವನ್ನು ಹೆಚ್ಚಿಸಲು ಮತ್ತು ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ. ಆದರೆ ಸಕ್ಕರೆಯಿಲ್ಲದ ಕಪ್ಪು ಕಾಫಿಯನ್ನು ಮಾತ್ರ ಕುಡಿಯಿರಿ. ಸಕ್ಕರೆ ಮತ್ತು ಹಾಲು ಹಾಕದೆ ಕುಡಿಯಿರಿ.